ಜನಸ್ಪಂದನ ನ್ಯೂಸ್ಗೆ ಸ್ವಾಗತ. ಅಖಂಡ ಭಾರತವು ಸುಭಿಕ್ಷವಾಗಿರಲು ದೇಶದ ಪ್ರಜೆಗಳು ಶಿಕ್ಷಣವಂತರಾಗಬೇಕು. ಆರ್.ವಿ. ದೇಶಪಾಂಡೆ. ಹಳೆಯಪಟ್ಟಣದ ಕಾರ್ಮಿಲ್ ಪ್ರೌಢಶಾಲೆಯಲ್ಲಿ ಜಿಲ್ಲಾ ಪಂಚಾಯತ್ ಉತ್ತರ ಕನ್ನಡ ಶಿಕ್ಷಣ ಇಲಾಖೆ, ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಶಿಕ್ಷಕರ ಸಂಘ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಪ್ರಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನದ ಪ್ರಯುಕ್ತ ಶಿಕ್ಷಕರ ದಿನಾಚರಣೆಯನ್ನು ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರು ಶಾಸಕರಾದ ಆರ್.ವಿ. ದೇಶಪಾಂಡೆ ಅವರು ಭಾವಚಿತ್ರಕ್ಕೆ ಪುಷ್ಪನಮನ ಅರ್ಪಿಸಿ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಎಲ್ಲ ಶಿಕ್ಷಕರಿಗೆ ಶುಭಾಶಯ ಕೋರುತ್ತಾ, ಮನೆಯೇ ಮೊದಲ ಪಾಠಶಾಲೆ, ತಾಯಿ ಮೊದಲ ಗುರು, ಮನೆಯಲ್ಲಿ ತಾಯಿ ಕಲಿಸಿದ ಸಂಸ್ಕಾರ, ಸಮಯ ಪ್ರಜ್ಞೆ ಎಲ್ಲದಕ್ಕೂ ಪೂರಕವಾಗಿ ಶಾಲೆಯಲ್ಲಿ ಕಲಿಸುವಂತಹ ಶಿಕ್ಷಕರ ಶಿಕ್ಷಣ ಯಾವ ರಂಗದಲ್ಲಿ ಬೇಕಾದರೂ ವಿದ್ಯಾರ್ಥಿ ಸ್ಪರ್ಧಿಸುವ ಮನೋಭಾವನೆ ಶಕ್ತಿ ಬೇಕಾದರೆ ಶಿಕ್ಷಕರ ಶಕ್ತಿನೇ ಮುಖ್ಯ ಎಂದು ಶ್ಲಾಘಿಸಿದರು. ಶಿಕ್ಷಣಕ್ಕೆ ಮೂಲಭೂತ ಸೌಕರ್ಯವೂ ಕೂಡ ಬಹುಮುಖ್ಯವಾಗಿದ್ದು, ಆ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳ ಪಾಲಕರ ಜವಾಬ್ದಾರಿ ಕೂಡ ಅಷ್ಟೇ ಮುಖ್ಯವಾಗಿದೆ ಎಂದು ತಿಳಿಸಿದರು. ತಾಲೂಕಿನಲ್ಲಿ ಅತ್ಯುತ್ತಮವಾಗಿ ಸೇವೆ ಸಲ್ಲಿಸಿದ ಉತ್ತಮ ಶಿಕ್ಷಕರು ಹಾಗೂ ನಿವೃತ್ತ ಶಿಕ್ಷಕರಿಗೆ ಪುರಸ್ಕರಿಸಿ ಅಭಿನಂದಿಸಿದರು. ಈ ಸಮಾರಂಭದಲ್ಲಿ ದಾಂಡೇಲಿ ನಗರಸಭೆಯ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಹಳೆಯಾಳ ಪುರಸಭೆ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾಂಗ್ರೆಸ್ ಪಕ್ಷದ ಮುಖಂಡರು, ಕ್ಷೇತ್ರ ಶಿಕ್ಷಣಾಧಿಕಾರಿ ಪ್ರಮೋದ್ ಮಹಾಲೆ, ತಹಸೀಲ್ದಾರ್ ಪ್ರವೀಣ್ ಹುಚ್ಚನ್ನವರ್, ಸಿಪಿಐ ಜೈಪಾಲ್ ಪಾಟೀಲ್ ಹಾಗೂ ಉಪನ್ಯಾಸಕರಾದ ಸುರೇಶ್ ಕಡೆಮನಿ, ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಸತೀಶ್ ಭಾವಿಕೇರಿ, ಪ್ರಶಾಂತ್ ನಾಯಕ್ ಹಾಗೂ ದಾಂಡೇಲಿ ಹಳೆಯಾಳ ತಾಲೂಕಿನ ಶಿಕ್ಷಕರು ಉಪಸ್ಥಿತರಿದ್ದರು. ನಿಮಗೆ ದೇವರ ಆಶೀರ್ವಾದ ಟೀಚರ್ಸ್ ಅಂದಿರಲ್ಲ, ಟೀಚರ್ಸ್ ನಿಮಗೆ ದೇವರು ಎರಡೆರಡು ಮೂರು ಬಾರಿ ಆಶೀರ್ವಾದ ಆಗಿದೆ. ಅಷ್ಟು ಭಾಗವತರು ನೀವು, ಅಷ್ಟು ಪವಿತ್ರವಾದ ಇದು ಪ್ರೊಫೆಷನ್. ನಿಮ್ಮ ಕೈಯಿಂದ ರಾಷ್ಟ್ರದ ಒಳ್ಳೆ ಪ್ರೆಸೆಂಟ್ ನಿರ್ಮಾಣ ಮಾಡಲಿಕ್ಕೆ ದೇವರಿಗೆ ಅವಕಾಶ ಕೊಟ್ಟಿದ್ದಾರೆ. ಅದರಿಂದ ಮತ್ತೆ ಅವಕಾಶ ಬೇಕು. ಸಂಬಳ ಬೇಕು, ಕಡಿಮೆ ಇಲ್ಲ. ಅದು ಕಮ್ಮಿ ಕೊಟ್ಟ ಮಕ್ಕಳು